ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬನ್ನಿ, ನಾನಿವತ್ತು ರೆಸ್ಟೋರೆಂಟ್ ಶೈಲಿಯಲ್ಲಿ ಯಾವ ರೀತಿ ಕುರ್ಮಾ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಹೆಚ್ಚು ಮಸಾಲೆ ಇಲ್ದಿರ ಯಾವ ರೀತಿ ಕುರ್ಮಾನ ಮಾಡೋದು ಅಂತ ನೋಡ್ತಾ ಹೋಗೋಣ. ಈ ಕುರ್ಮಾ ಮಾಡೋಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ನೋಡೋಣ. ನೋಡಿ, ಈ ವೆಜ್ ಕುರ್ಮಾ ಮಾಡಲು ಯಾವ ಪದಾರ್ಥಗಳು ಬೇಕು ಅಂತ ನೋಡ್ತಾ ಹೋಗೋಣ. ಈಗ ಈ ವೆಜ್ ಕುರ್ಮಾಗೆ ಒಂದು ಮಸಾಲವನ್ನು ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ಏನೇನು ಪದಾರ್ಥಗಳು ತೊಗೊಂಡಿದ್ದೀನಿ ಅಂದರೆ, ಹಸಿಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ, ಜೊತೆಗೆ ಒಂದು ಸಣ್ಣ ಟೊಮೊಟೊ, ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ. ಇಷ್ಟು ಸಾಮಗ್ರಿಗಳನ್ನ ರುಬ್ಕೊಂಡು ಒಂದು ಮಸಾಲ ರೆಡಿ ಮಾಡ್ಕೊಳ್ಬೇಕು. ಜೊತೆಗೆ ಈ ಒಂದು ವೆಜ್ ಕುರ್ಮಾಗೆ ಯಾವ ತರಕಾರಿಗಳು ಬೇಕಾದರೂ ತೊಗೊಳ್ಳಿ, ನಿಮ್ಮ ಮನೇಲಿ ಯಾವುದ್ಯಾವ್ದು ಇರುತ್ತೋ ಅದದು. ನಾನಿವತ್ತು ಯಾವ್ಯಾವ ತರಕಾರಿ ತೊಗೊಂಡಿದ್ದೀನಿ ಅಂದರೆ, ಕ್ಯಾರೆಟು, ಬಟಾಣಿ, ಆಲೂಗೆಡ್ಡೆ, ಒಂದು ಟೊಮೊಟೊ, ಸ್ವಲ್ಪ ಬೀನ್ಸು, ಒಂದು ಗೆಡ್ಡೆಕೋಸು, ಇಷ್ಟು ಪದಾರ್ಥಗಳು ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಇನ್ನೂ ಬೇರೆ ಯಾವುದಾದ್ರು ತರಕಾರಿ ಇದ್ದರೂ ನೀವು ಉಪಯೋಗಿಸ್ಬೇಕು. ಜೊತೆಗೆ ಇದಕ್ಕೊಂದು ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ, ಟೊಮೊಟೊ ತೊಗೊಂಡಿದ್ದೀನಿ. ಅದೆಲ್ಲ ಡ್ರೈ ಪೌಡರು ಹಾಗೆ ಹಾಕೋದು. ಅದರಲ್ಲಿ ಧನಿಯಾ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ ಪುಡಿ ಮತ್ತು ಕಲ್ಲರ್ಗೋಸ್ಕರ ಚಿಲ್ಲಿ ಪೌಡರ್. ಈ ಮಸಾಲ ಒಳಗಡೆಗೆ ನಾನು ಈ ಚಕ್ಕೆ, ಲವಂಗ, ಏಲಕ್ಕಿ ಇದನ್ನು ರುಬ್ಬೋದಕ್ಕೆ ಸೇರಿಸ್ಕೊಳ್ತೀನಿ. ಯಾಕೆಂದರೆ ಒಗ್ಗರಣೆಗೆ ಹಾಕೋಕ್ಕಿಂತ ರುಬ್ಬೋದಕ್ಕೆ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಬೇಕಾಗಿರೋಂಥ ಮಸಾಲಾನ ನಾವು ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾವು ತೊಗೊಂಡಿರೋಂಥ ಎಲ್ಲ ಪದಾರ್ಥಗಳನ್ನ ಜಾರಲ್ಲಿ ಹಾಕೋಣ. ಈರುಳ್ಳಿ, ಕೊತ್ತಂಬರಿ, ಚಕ್ಕೆ, ಲವಂಗ, ಪುದೀನ ಎಲ್ಲವನ್ನು ಹಾಕೋಣ. ನೋಡಿ, ನಾನು ಕಲ್ಲರ್ಗೋಸ್ಕರ 4 ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಜೊತೆಗೆ ಚಿಲ್ಲಿ ಪೌಡರ್ ಸಹ ತೊಗೊಂಡಿದ್ದೀನಿ. ಎರಡನ್ನೂ ಸಪ್ರೇಟ್ ತೊಗೊಂಡಿದ್ದೀನಿ. ಈಗ ಇದನ್ನು ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಟೊಮೊಟೊ ಸಹ ಹಸಿಯಾಗೆ ಹಾಕೋಣ. ಜೊತೆಗೆ ನೋಡಿ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲವನ್ನು ಸೇರಿಸಿ ನೀಟಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈಗ ಮಸಾಲ ಎಲ್ಲ ರೆಡಿಯಾಗಿದೆ. ಈಗ ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಈ ಕುರ್ಮಾಗೆ ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆನ ಹಾಕೋಣ. ಇಷ್ಟು ಎಣ್ಣೆ ಹಾಕೋಣ. ಈಗ ಎಣ್ಣೆ ಕಾಯ್ದ್ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಸೇರಿಸ್ತೀನಿ. ಎಣ್ಣೆ ಬಿಸಿಯಾಗಿದೆ. ಈಗ ಜೀರಿಗೆ ಸಾಸಿವೆನ ಸೇರಿಸೋಣ. ನೋಡಿ, ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂತಿದೆ. ಈ ಒಂದು ಟೈಮಲ್ಲಿ ಈರುಳ್ಳಿ ಮತ್ತು ಕರಿಬೇವು ಎರಡನ್ನು ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಕೆಂಪಾಗಿ ಫ್ರೈ ಆಗಲಿ. ತಕ್ಷಣವೇ ನಾವು ಈರುಳ್ಳಿ ಜೊತೆಗೆ ನಾವು ತೊಗೊಂಡಿರೋಂಥ ಒಂದು ಟೊಮೊಟೊನ ಸೇರಿಸ್ಕೊಳ್ಳೋಣ. ಈ ಟೊಮೊಟೊ ಸ್ವಲ್ಪ ಫ್ರೈ ಆದಮೇಲೆ ಒಂದೊಂದೇ ತರಕಾರಿಗಳ್ನೂ ಸಹ ನಾವು ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ ನಾವು ತೊಗೊಂಡಿರೋ ಮಸಾಲ ಐಟಮ್ಗಳ್ನೂ ಸಹ ಇದೇ ಟೈಮಲ್ಲಿ ಹಾಕ್ಕೊಳ್ಳೋಣ. ನೋಡಿ, ಈರುಳ್ಳಿ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಲಿ. ಹಸಿ ಸ್ಮೆಲ್ ಹೋದ್ಮೇಲೆ ನಾವು ತೊಗೊಂಡಿರೋಂಥ ಅರಿಶಿನ, ಧನಿಯಾ, ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರ್ ಇಷ್ಟನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಇದು ಸಹ ಎಣ್ಣೆ ಒಳಗೆ ಒಂದು ರೌಂಡು ಫ್ರೈ ಆಗಲಿ. ಆ ನಂತರ ನಾವು ರುಬ್ಬಿಟ್ಕೊಂಡಿದ್ವಲ್ಲ, ನೋಡಿ ಮಸಾಲ ನೀಟಾಗಿ ಗ್ರೈಂಡ್ ಆಗಿದೆ. ಈ ಮಸಾಲನೂ ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದೆಲ್ಲ ಕ್ಲೀನ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ರುಬ್ಬಿರೋಂತಹ ಮಸಾಲ ನಾವು ಹಾಕಿದ್ಮೇಲೆ ಇದನ್ನು ಒಂದು 2 ನಿಮಿಷಗಳ ಕಾಲ ಕುದಿಸ್ಬೇಕಾಗುತ್ತೆ. ಯಾಕೆಂದರೆ ಈ ಮಸಾಲ ರುಬ್ಬೋದಕ್ಕೆ ನಾವು ಹಸಿ ಈರುಳ್ಳಿ ಮತ್ತು ಹಸಿ ಟೊಮೊಟೊ ಹಾಕಿರೋದ್ರಿಂದ ಈ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವ. ಅದಕ್ಕೆ 1 ನಿಮಿಷಗಳ ಕಾಲ ಇದೆಲ್ಲ ಎಣ್ಣೆ ಜೊತೆ ಚೆನ್ನಾಗಿ ಕುದೀಲಿ. ಆಗ ತನ್ನ ಹಸಿ ವಾಸನೆ ಹೋಗುತ್ತೆ. ಅಲ್ಲಿನವರೆಗೂ ಕುದಿಯೋದಕ್ಕೆ ಬಿಡೋಣ. ನೋಡಿ, ಈ ಮಸಾಲ ಚೆನ್ನಾಗಿ ಕುದ್ದಿದೆ. ಈ ಒಂದು ಟೈಮಲ್ಲಿ ನಾವು ತೊಗೊಂಡಿರೋ ತರಕಾರಿಗಳನ್ನೆಲ್ಲ ಇದ್ರಲ್ಲಿ ಸೇರಿಸೋಣ. ನೋಡಿ, ಕ್ಯಾರೆಟು, ಬೀನ್ಸು, ಟೊಮೊಟೊ, ಗೆಡ್ಡೆಕೋಸು ಎಲ್ಲವನ್ನು ಸೇರಿಸೋಣ. ಒಂದೇ ಸಾರಿ ಸೇರಿಸಿ ಮಿಕ್ಸ್ ಕೊಡೋಣ.
ನೋಡಿ ಎಲ್ಲ ತರಕಾರಿಗಳನ್ನೂ ಸೇರಿಸಿದ ಮೇಲೆ ಇದಕ್ಕೆ ಒಳ್ಳೆಯದೊಂದು ಮಿಕ್ಸ್ ಕೊಡೋಣ. ನೋಡ್ತಾ ಇದ್ದೀರಲ್ಲ, ಕಲ್ಲರು ಚೇಂಜ್ ಆಗಿದೆ. ಎಲ್ಲವೂ 1 ನಿಮಿಷ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನೀರೇನು ಜಾಸ್ತಿ ಹಾಕೋದು ಬೇಡ, ಇದು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಅಷ್ಟು ಉಪ್ಪು ಹಾಕಿದ್ರೆ ಸಾಕಾಗುತ್ತೆ. ನೀರು ಅಷ್ಟೇ ನೋಡ್ಕೊಂಡು ಸೇರಿಸೋಣ. ಆಲ್ರೆಡಿ ಇದರಲ್ಲಿ ಮಸಾಲ ಜೊತೆ ಸ್ವಲ್ಪ ನೀರು ಹಾಕಿದ್ದೀನಿ. ಇನ್ನು ಉಳಿದಿರೋಂಥ ಇಷ್ಟು ನೀರು ಹಾಕಿ ಸಾಕಾಗುತ್ತೆ. ಈಗ ಇದು ಒಳ್ಳೆಯದೊಂದು ಮಿಕ್ಸ್ ಕೊಟ್ಟು ಲಿಡ್ನ ಕ್ಲೋಸ್ ಮಾಡೋಣ. ನೋಡ್ತಾ ಇದ್ದೀರಲ್ಲ, ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಾಗಿದೆ. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ನ ತಗೊಳ್ಳೋಣ. ನೋಡಿ ಈಗ 2 ವಿಸಿಲ್ ಆಗಿದೆ, ಪ್ರೆಷರ್ ಔಟ್ ಆಗಿದೆ. ಈಗ ಲಿಡ್ನ ಓಪನ್ ಮಾಡೋಣ. ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಕುರ್ಮಾ ರೆಡಿಯಾಗಿದೆ ಅಂತ. ನೋಡಿ, ತುಂಬ ಗಟ್ಟಿನೂ ಇಲ್ಲ, ತೆಳುವಾಗೂ ಇಲ್ಲ, ಒಳ್ಳೆ ಕನ್ಸಿಸ್ಟೆನ್ಸಿನಲ್ಲಿ ನಮಗೆ ಕುರ್ಮಾ ರೆಡಿಯಾಗಿದೆ. ಅದ್ರ ಸ್ಮೆಲ್ಲು ಬರ್ತಾಯಿದೆ. ನಾವೀಗ ಇದನ್ನು ಸರ್ವಿಂಗ್ ಬೌಲಲ್ಲಿ ತೆಗಿತೀನಿ. ನೋಡ್ತಾ ಇದ್ದೀರಲ್ಲ, ಈ ಒಂದು ಕುರ್ಮಾ ಸವಿಯಲು ಸಿದ್ಧವಾಗಿದೆ. ಈ ಕುರ್ಮಾ ಗೀ ರೈಸು, ಜೀರಾ ರೈಸು, ರೋಟಿ, ಚಪಾತಿ, ಪೂರಿ, ನಾನ್, ಕುಲ್ಚಾ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ನಿಮ್ಮೆಲ್ರಿಗೂ ಈ ಒಂದು ಕುರ್ಮಾ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ನಿಮಗೆಲ್ಲ ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.